ಹೌದೌದು. ಇಲ್ಲಿ ಎಲ್ಲ ವೃಕ್ಷಗಳು ಉಂಟಲ್ಲ, ಮರ ಗಿಡ ಹಣ್ಣು ಹಂಪಲು ಎಲ್ಲ ಬೆಳೆದಿದೆಯಲ್ಲ, ಸೊಂಪಾಗಿ ಬೆಳೆದಿದೆ. ಇದಕ್ಕೆ ನಾವೇ ಸಾಯುವ ಗೊಬ್ಬರ ಹಾಕಿ ಬೆಳೆಸಿದವರು. ಸಾಯುವ ಗೊಬ್ಬರ ಏನೇನು? ಓ, ಸಾವಯವ ಗೊಬ್ಬರವಾ? ಇರ್ಲಿ, ಅದನ್ನು ಹಾಕಿ ಬೆಳೆದವರು. ನೋಡಿ ನೋಡಿ ನೋಡಿ, ಮೇಲೆ ಬೆಳಿಬೇಕಂತದಲ್ಲ, ಕೆಳಗೆ ಬೆಳೀತಾ ಇದೆ. ಕೆಳಗೆ ಬೆಳಿಬೇಕಾಗಿತ್ತು ಕೊಡುವ ಸ್ಥಳವೇ ಇದು. ಈಗ ಈತ ಬಂದು ಕೊಟ್ಟಿದ್ದಾರಲ್ಲ. ಅವರನ್ನು ನೋಡಬೇಕು ಎನ್ನುವಂತಹ ಬಯಕೆ. ಒಂದೊಮ್ಮೆ ಅವರು ವರ ಯತಿಗಳು ಹೌದಾಗಿದ್ರೆ, ಅವರ ದರ್ಶನವನ್ನ ಮಾಡಿದರೆ ನಮ್ಮ ಜೀವನದ ಸಕಲ ಪಾಪಗಳು ಕೂಡ ವಿಮೋಚನೆಗೊಳ್ಳುತ್ತದೆ. ನೀನು ಕೇವಲ ನೋಡುವುದಲ್ಲ, ಅವರ ಪಾದ ಪೂಜೆಯನ್ನ, ಅವರ ಪೂಜೆಯನ್ನ ಮಾಡಿ ನಾವು ಇಲ್ಲಿಯವರೆಗೆ ಕರೆತರಬೇಕು. ಹಾಗಾದ್ರೆ ನಮ್ಮ ಪ್ರಯಾಣ ನಾನು ಅವಾಗಲೇ ಹೇಳಿದ್ದಲ್ಲ, ಗಡ್ಡ ಬಿಟ್ಟಿದ್ದಾರೆ ಆದ್ರೆ ಮುಖದ ಮೇಲೆ ಇಟ್ಟುಕೊಂಡಿದ್ದಾರೆ. ಮುಖದ ಮೇಲೆ ಉಂಟು, ಬಿಡ್ಲಿಲ್ಲ. ಕೈಯಲ್ಲಿ ದಂಡ ಎಲ್ಲುಂಟು? ನೀವು ಬೇರೆ ಏನನ್ನು ಹಿಡ್ಕೊಂಡಿದ್ದಾರೆ ಅವರು. ಅಲ್ಲ, ಎಲ್ಲಿಯೋ ಓಡುವ ತವಕದಲ್ಲಿದ್ದಾರೆ. ಅಲ್ಲ, ಅವರಲ್ವಾ? ಅಲ್ಲ, ಅನುಮಾನ ಒಡೆಯ, ನೀನು ಹೇಳುವ ಯಾವ ಲಕ್ಷಣವೂ ಇಲ್ಲ. ನೀನು ಹೇಳಿದ್ದು ಸನ್ಯಾಸಿಯನ್ನ, ಅವರು ನೋಡುವುದಕ್ಕೆ ಸನ್ಯಾಸಿನಿ ಹಾಗೆ ಕಾಣುತ್ತಾರೆ. ಹೌದು, ಅವರಾಗ್ಲಿಕ್ಕಿಲ್ಲ. ಇನ್ಯಾರು? ಇವ್ರ ಹಾಗೆ ಕಾಣಿಸುವುದಿಲ್ಲ. ನೀನು ಹೇಳುವ ಗಡ್ಡ ಉಂಟು? ಗಡ್ಡ ಇಲ್ಲ. ಗಡ್ಡ ಎಲ್ಲಿದೆ? ಗಡ್ಡ ಅಲ್ವಾ? ಗಡ್ಡ ಬಿಟ್ಟು ಅವ್ರು ಬಿಟ್ಟಿದ್ದಾರೆ, ಇಟ್ಕೊಳ್ಳಿಲ್ಲ ಅವರು. ಹಾಗೆ ಅವ್ರು, ಓ ಒಡೆಯ, ನಾವು ಬರುವಷ್ಟರಲ್ಲಿ ಅವರು ಎದ್ದು ಹೋದ್ರೆ ಹೇಗೆ? ಬೇಗ ಬಂದು ಹೇಳುವುದಲ್ಲವೇ? ನನಗೇನು ಗೊತ್ತುಂಟು ಒಡೆಯ, ಅವ್ರು ಎದ್ದು ಹೋಗ್ತಾರೆ ಅಂತ ಹೇಳಿ. ತಡಿ ನೋಡು ಯತಿವರನೆಂದೇ ಮನದಿ ಬಗೆದಾರೋಹಿಣಿ ಸುತನು ಭರತಿ ಸಾಷ್ಟಾಂಗ ಪ್ರಣಾಮವ ವಿನಚಿಸುತ್ತ, ಭರತಿ ಸಾಷ್ಟಾಂಗ ಪ್ರಣಾಮ ವಿರಚಿಸುತ್ತ, ಬಳಿಕೆದ್ದು ಭಕ್ತಿಯೊಳಿರದೆ ಕೈ ಮುಗಿದೆಂದ ಗಂಭೀರ ವಚನದಲ್ಲಿ
ಒಡಿಯ ನೀವು ಅವ್ರು ನೋಡ್ದವ್ರೆ ಹರ 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 ಅಂದ್ರಲ್ಲ ಅವ್ರು ಹೋಗ್ಬಿಟ್ರೆ ಒಡಿಯ ನನಗೆ ಗೊತ್ತು ಕಮಾಂಡ ನಿನಗೇನೂ ಆಗುವುದು ಎಲ್ರಿಗೂ ಭಯಪಡಬೇಡ ಒಂದೊಮ್ಮೆ ನಾನು ಇವರು ಯಾರೋ ಎನ್ನುವುದಾಗಿ ನನ್ನ ಪುರಕ್ಕೆ ಹೋದೆ ಅಂತ ಇಟ್ಟುಕೋ ಆಗ ಯೋಚಿಸ್ತಾರೆ ಬಲರಾಮ ಬಂದಿದ್ದಾನೆ ನನ್ನನ್ನ ನೋಡಿದ್ದಾನೆ ಆ ಒಂದು ನಿಟ್ಟುಸಿರು ನಮ್ಮ ವಂಶವೇ ಇವರ ನಿಟ್ಟುಸಿರಿಗೂ ಅಥವಾ ತಪಸ್ಸಿಗೂ ನಾವು ಹೆದರ್ಬೇಕೇನೋ ಹೆದರುವಂತಹ ಅವಶ್ಯಕತೆಯೇ ಇಲ್ಲ. ಯಾಕೆ ಕೇಳಿದ್ರೆ ನಾವು ಯಾವುದೇ ಕಾಮನೆಯನ್ನು ಹೊತ್ತು ತಂದವರಲ್ಲ, ಹೊತ್ತು ಬಂದವರೇ ಅಲ್ಲ. ನಮ್ಮ ಉದ್ದೇಶ ಮುನಿಗಳನ್ನ ನೋಡಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವಂತಹ ಸದುದ್ದೇಶ. ಆದ್ದರಿಂದ ಅವರು ಏನೇ ಮಾಡಲಿ ಅವರ ಶಾಪವನ್ನು ಕೂಡ ವರವಾಗಿ ನಾನು ಸ್ವೀಕರಿಸ್ತೇನೆ. ಹಾಗಾಗಿ ಇವರನ್ನ ಮಾತಾಡಿಸ್ತೇನೆ. ಓ ಕರುಣಾವಾರಿಧಿಯೇ ಉದ್ಧರಿಸಬೇಹುದು ನಲವಿನಿಂದ. ನಿಮ್ಮ ಪಾದಯುಗ್ಮಗಳಲ್ಲಿ ಅಭಿವಾದನವನ್ನು ಮಾಡಿದ್ದೇನೆ. ಕರುಣಾ ವಾರಿಧಿಗಳು ತಾವು, ಕರುಣಾ ನಿಧಿಗಳು ತಾವು. ಏನಿಲ್ಲ ಒಡೆ, ನೀನು ದೂರ ಹೋಗುವುದೇನು? ಎಲ್ಲಾದ್ರೂ ಶಾಪ ಕೊಟ್ರೆ ಬರ್ಯ, ನಿಮ್ಮ ದರ್ಶನವನ್ನ ನಮಗಾಗಿ ನೀವು ಕೊಡಬೇಕು. ನಿಮ್ಮ ದರ್ಶನವನ್ನು ಇಡೀ ನಮ್ಮ ಕುಲವನ್ನ ಉತ್ತರಿಸುವುದಕ್ಕೆ ಸಾಕಾಗ್ತದೆ. ಕಣ್ಣು ಬಿಡಿ, ಒಮ್ಮೆ ನಮ್ಮನ್ನ ನೋಡಿ ನಮ್ಮ ಜೀವನವನ್ನ ಹರಸಬೇಕು ಗುರುಗಳೇ, ಹರಸಬೇಕು. ಕಣ್ಣು ಬಿಟ್ರು, ಕಣ್ಣು ಹೊಡೆದ್ರು. ಕಣ್ಣು ಹೊಡೆಯುವುದೊಂದು ಬೇರೆ ಅರ್ಥವ. ಗುರುಗಳೇ ನಾವು ಯಾರಯ್ಯ ನಾನು ಯೋಗಾರೂಢನಾಗಿ ಯಾರಯ್ಯ ನಾನು ಯೋಗಾರೂಢನಾಗಿ ಯಾರಯ್ಯ ನಾನು ಯೋಗಾರೂಢನಾಗಿ ಈ ರೀತಿ ಪ್ರಾರ್ಥನೆ ಗೈವ ನಿನ್ನ ಚಾರು ಭಕ್ತಿಗೆ ನಾ ಮೆಚ್ಚಿದೆನು. ಕಾರಣ ಏನು ಎಂಬಿಂದ ಕೇಳಯ್ಯ ನಿನ್ನ ಚಾರು ಭಕ್ತಿಗೆ ನಾ ಮೆಚ್ಚಿದೆನು. ಒಡೆಯ
ಉಂಟು. ಯಾರಯ್ಯ ನಾನು ಯೋಗಾರೂಢನಾಗಿ ಅದಕ್ಕೆ ಹೇಳಿದ್ದು ಮತ್ತೆ ಬಾಯಿ ಹಾಕಬೇಡ ಅಂತ ಹೇಳಿದ್ದು ಅದಕ್ಕೆ. ಯೋಗದಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದ. ಇಲ್ಲಿಯವರೆಗಾಗಿ ಬಂದಿರುವೆ, ನನ್ನನ್ನ ಪ್ರಾರ್ಥಿಸುತ್ತಿರುವೆ, ತಲೆಯ ಮೇಲೆ ಮಣ್ಣಿನ ಹೆಂಡೆಯನ್ನ ಹೊತ್ತಿರುವೆ. ಓ ದೇವ್ ಒಡಿಯ, ಅವರಿಗೆ ಚಿನ್ನದ ಕಿರೀಟ ಯಾವುದು ಮಣ್ಣಿನ ಹೆಂಟೆ ಯಾವುದು ಗೊತ್ತಾಗುದಿಲ್ಲ. ಹೋಗಿ ಹೋಗಿ ನಿಮ್ಮ ಕಿರೀಟವನ್ನು ಮಣ್ಣಿನ ಹೆಂಟೆ ಅಂತಿದ್ದಾರೆ. ಹಾಗಲ್ವ, ಸನ್ಯಾಸಿಗಳು ಎಲ್ಲವನ್ನ ತೊರೆದವರು. ಹಾಗಾಗಿ ಮಣ್ಣಿನ ಹೆಂಟೆಯೂ ಒಂದೇ, ಚಿನ್ನದ ಗಟ್ಟಿಯೂ ಒಂದೇ, ಸಮಾನವಾಗಿ ನೋಡ್ತಾ ಎಲ್ಲದೂ ಒಂದೇ, ಹೆಣ್ಣು ಒಂದೇ ಗಂಡು ಮತ್ತೆ ಸಾವು ಇರದ ಒಂದು. ಹಿಡಿಸಿ ಹೇಳ್ಬೇಕು ನೀವು. ಈಗೆಲ್ಲ ಉಂಟ ಒಡಿಯ? ಸಾವು ಇರದ ಒಂದು ಅಂತ ಏನು ಅರ್ಥ ಆಯ್ತು? ನಾನು ಇದು ಅನ್ಕೊಂಡಿದ್ದ ಒಡಿಯ. ಮೋಕ್ಷದ ಬಗ್ಗೆ ಹೇಳ್ತಾ ಇದ್ದ. ಸಾವು ಇರದ ಒಂದು. ಸಾವು ಇರದ ಒಂದು ಯಾವುದು? ಶಾಶ್ವತವಾದ ಸ್ಥಾನ, ಮೋಕ್ಷ ಅದರ ಬಗ್ಗೆ ಹೇಳ್ತಾ ಇದ್ದ. ನಾವು 5 ಮೆಟ್ಟಿದ್ದೇನೆ, 6 ನಿಗ್ರಹಿಸಿದ್ದೇನೆ. ನಾವು 700 8ನೇವು ನಾನ ಅಲ್ಲ, ಭಯೋತ್ಪಾದಕರು. 5 ಅಂದ್ರೆ ಯಾವುದು? ಯಾವುದು? ಪಂಚೇಂದ್ರಿಯ. 6 ಅಂದ್ರೆ ಯಾವುದು? ಯಾವುದು? ಷಡ್ವೈರಿಗಳು. ಅದನ್ನ ಮೆಟ್ಟಿದ್ದೇನೆ. ಕಾಮ, ಕ್ರೋಧ, ಮದ, ಮತ್ಸರ ಯಾವುದು ಅವರ ಬಳಿಯಲ್ಲಿ ಇರುವುದಿಲ್ಲ. ಒಡಿಯ, ನಂಗೆ ಒಂದು ಗೊತ್ತಾಗುವುದಿಲ್ಲ. ಏನು? ನಾನು ಗುರುತ ಮೊದಲನೆಯದಾಗಿ ಹೇಳಿದವರು ಏನು? ಶಿಷ್ಯರಾದವನಿಗೆ ಮೊದಲಿರಬೇಕಾದದ್ದು ತಾಳ್ಮೆ ಎಂಬುದಾಗಿ. ಹಾಗಾಗಿ ನಾನು ತಾಳ್ಮೆಯಿಂದಲೇ ಎಲ್ಲಾ ತರಗತಿಯನ್ನ ದಾಟಿ ಬಂದಿದ್ದೇನೆ. ಹಾಗೆ ಒಂದೊಂದು ತರಗತಿಯಲ್ಲಿ 5-6 ವರ್ಷ ಕಳೆದಿದ್ದೇನೆ. ಎಲ್ಲಿವರೆಗೆ ನಾನು ತಾಳ್ಮೆ ಕಳೆದುಕೊಳ್ಳಿಲ್ಲ ಅಂದ್ರೆ ಗುರುಗಳೇ ತಾಳ್ಮೆ ಮೀರಿ ನಮ್ಮ ಬೇರೆ ಕಡೆಗೆ ಇರ್ತಿದ್ದೆ. ಇರ್ಲಿ, ನಾನು ಕಾಂತಾರಹಿತನೂ ಆಗಿದ್ದೇನೆ. ಅವರು 2 ನಿಮ್ಮ ದರ್ಶನವನ್ನ ಮಾಡುವುದಕ್ಕಾಗಿ ಬಂದಿದ್ದೇನೆ ಗುರುಗಳೇ. ದಯಮಾಡಿ ನಮ್ಮನ್ನು ಹರಸಬೇಕು. ಜೊತೆಯಲ್ಲಿ ಏನಾಗಬೇಕು? ನಮ್ಮ ಪುರಕ್ಕೆ ನೀವು ಬರಬೇಕು. ಕಾಣುತ್ತಿರುವುದು, ಬರುತ್ತಾ ಇರುವುದು ಮಳೆಗಾಲ. ಈ ಚಾತುರ್ಮಾಸವನ್ನ ನಮ್ಮಲ್ಲಿಯೇ ನೀವು ಕಳೆದು ನಮ್ಮನ್ನ ಹರಸಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಮೆಚ್ಚಿದೆ ನಿನ್ನಯ ಭಕ್ತು. ಬೇಡ ಅಯ್ಯ, ಚಾತುರ್ಮಾಸವನ್ನು ನಮ್ಮಲ್ಲಿಯೇ ಕಳೆಯಬೇಕು ಎನ್ನುವುದು ನಮ್ಮ ಬಯಕೆ. ನಮ್ಮ ಅನುಷ್ಠಾನಕ್ಕಾಗಲಿ ಯೋಗಕ್ಕಾಗಲಿ ಅರಮನೆಯ ಪರಿಸರ ಸಲ್ಲದು. ನಮಗೆ ಸಿಗುವಂತಹ ನೆಮ್ಮದಿಯಾಗಲಿ ಏಕಾಂತವಾಗಲಿ ಸಿಗುವುದು ಈ ಜಾಗದಲ್ಲಿ. ಅಲ್ಲ, ನೀವು ಹೇಳುವ ಜಂಜಾಟಗಳು ನಮ್ಮ ಪ್ರದೇಶದಲ್ಲೂ ಇದೆ. ಆದರೆ ನಿಮಗೆ ಬೇರೆ ಒಂದು ಪ್ರದೇಶವನ್ನು ನಾನೇ ವ್ಯವಸ್ಥೆ ಮಾಡಿಕೊಡ್ತೇನೆ. ಅಲ್ಲಿ ಯಾವ ತೊಂದರೆಯೂ ಇಲ್ಲ, ಯಾವ ತಾಪತ್ರೆಯೂ ಇಲ್ಲ. ನಿಮ್ಮನ್ನು ಯಾರೂ ಕೂಡ ನೆಮ್ಮದಿಯನ್ನು ಹಾಳು ಮಾಡುವುದಿಲ್ಲ. ನನ್ನ ಅನುಷ್ಠಾನಕ್ಕೆ ಕೆಲವೊಂದು ತಯಾರಿಯನ್ನು ಮಾಡಬೇಕು. ಅಲ್ಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ. ಮೆಚ್ಚಿದೆ. ಆದ್ರೆ ನೀವು ಮೆಚ್ಚಿದೆ ಅಂತ ಹೇಳಿದ್ರೆ ನಮಗೆ ಜನ್ಮ ಪಾವನ. ನನ್ನ ಕೈಂಕರ್ಯದಲ್ಲಿ, ನನ್ನ ಕಾರ್ಯದಲ್ಲಿ, ಪುಣ್ಯದಲ್ಲಿ ನೀನೂ ಭಾಗಿಯಾಗಬೇಕು ಎನ್ನುವುದು ನಿನ್ನ ಮನಸ್ಸು. ನಿನ್ನನ್ನು ನಿರಾಸೆಗೊಳಿಸುವಂತಹ ಮನಸ್ಸು ನನಗೂ ಇಲ್ಲ. ಹಾಗಾದ್ರೆ ಹೋಗೋಣವಂತೆ, ಹೋಗೋಣ. ಹೊಂದಣ. 4 ಜನ ಕರಿ ಬರ್ರಿ. ಹೊಂದಣ. 4 ಜನ ಯಾಕೋ? ಅದು ಹೊತ್ಕೊಂಡು ಹೋಗ್ಲಿಕ್ಕೆ ಇಬ್ರು ಇದ್ದೀವಲ್ಲ. ಅಂದ್ರೆ ನಾವು ನೀವು ಹೊರಬಹುದಾ? ಒಡಿಯ ನಾವು ನೀವು ಹೊರಬಹುದಾ? ಯಾಕಾಗುದಿಲ್ಲ ಅಂದ್ರೆ ಅಪ್ಪ ಅಮ್ಮ ಇದ್ದಾರೆ. ಅದು ಇವ್ರು ಹೊರುವುದಕ್ಕೆ ಅಂದ್ರೆ ಹೆಣವ ಅವ್ರದ್ದು. ಅಲ್ಲ, ಏನು ನಮ್ಮ ನಾಥನಿಗೆ ಭ್ರಾಂತಿ ಬಂದದಾಗಿದ್ದ ಅನ್ನುವ ಹಾಗೆ. ಏನಣ್ಣ ಇದು? ಎಂತಹ ಕಾರ್ಯವನ್ನ ಮಾಡಿಬಿಟ್ಟೆ ನೀನು. ನಮ್ಮ ತಂಗಿಯ ಬಾಳನ್ನ ನಿನ್ನ ಕೈಯಾರೆ ಹಾಳು ಮಾಡಿಬಿಟ್ಟೆಯಲ್ಲ ಕೃಷ್ಣ. ಯಾರಲ್ಲಿ ಮಾತಾಡ್ತಾ ಇದ್ದೀ ಎನ್ನುವ ಪ್ರಜ್ಞೆ ಉಂಟೇನ ನಿನಗೆ? ಅಣ್ಣನಲ್ಲಿ
ಏನು ನಾನು ಮರುಳಾಟಿಕೆಯನ್ನ ಮಾಡಿದವನ? ಇನ್ನೇನಣ್ಣ? ನಮ್ಮ ತಂಗಿಯನ್ನ ಋಷಿ ಮುನಿಗಳ ಪಾದಕ್ಕೆ ಬಿಟ್ಟು ಬಂದ್ರೆ ಏನು ಮರುಳಾಟ ಮಾಡಿದವನ ನಾನು? ನಮ್ಮ ತಂಗಿಯನ್ನು ಸಾಮಾನ್ಯದವಳೆ ಹೇಳು. ಹೇ, ದಾಸಿಯರು ಹೋಗಿ ಅವಳ ಸೇವೆಯನ್ನ ಮಾಡ್ತಾರೆ, ಅವಳನ್ನೇ ದಾಸಿ ಮಾಡಿಬಿಟ್ಟಿಯಲ್ಲ ನೀನು. ಕೃಷ್ಣ, ಕೆಲವರಿಗೆ ಹಾಗೆಯೇ ಕಾಣಿಸುವುದು. ನೀನು ಅವರ ಬಗ್ಗೆ ಯೋಚನೆಯನ್ನ ಮಾಡಿದ್ದೀಯಾ? ಪೂರ್ವಾಪರ ಇಚ್ಛಿಸಿದ್ದೀಯಾ ನೀನು ಅವರ ಕುರಿತು? ಅವರ ಬಗ್ಗೆ ಎಲ್ಲವನ್ನು ಯೋಚಿಸಿ. ಮಠದವರು ಎಲ್ಲಿಂದ ಬಂದವರು, ಅವರೇ ಮಠದಿಂದ ಹೊರಗೆ ಬಂದರ ಅಥವಾ ಯಾರಾದರೂ ಅವರನ್ನ ದೂಡಿದರ, ಸಾಮಾನ್ಯದವರ ಕೀಳಲ, ಏನಾದರೂ ಯೋಚನೆಯನ್ನ ಮಾಡಿದೀಯಾ ನೀನು? ಏನು ನಿನ್ನ ಅಣ್ಣಗೆ ಮರುಳು ಅಂತ ಭಾವಿಸಿದೀಯಾ? ಏನಣ್ಣ? ಒಂದು ಕಾಳು ಒಂದು ಅನ್ನ ಬಂದಿರುವುದಕ್ಕೆ ಒಂದು ಕಾಳು ನೋಡಿದ್ರೆ ಸಾಕು. ಅವರ ಒಂದು ಮಾತು ಕೇಳಿದ್ರೆ ಯಾರೂ ಕೂಡ ತಲೆ ಬಾಗಲೇಬೇಕು. ಅಂತಹ ವರಯತಿಗಳು, ಅವರ ಬಗ್ಗೆ ನನಗೆ ಎಲ್ಲವೂ ಗೊತ್ತು. ನನಗೆ ಗೊತ್ತಿಲ್ವಾ? ಮದುವೆಯಾಗ ನಾನು ಬಂದಿದ್ದೇನೆ ನಿನ್ನ ಜೊತೆಗೆ. ಮತ್ತೆ ಕೃಷ್ಣ,